ಯಾರಾದರೂ ಕೇಳಿದರೆ ಅವ್ರು ದಾನವಾಗಿ ಕೊಡ್ತೀರಿ ನಾವು. ಹಂಗೆ ನಮ್ಮದು ಉದ್ದೇಶ ಇದೆ. ಓಕೆ ಸರ್. ಹಾಂ, ದಾನವಾಗಿ ಕೊಡ್ತೀರಿ. ಬೇಕಂದರೆ ಯಾರಾದರೂ ನಮ್ಗೆ ಗೊತ್ತಿರೋ ರಿಲೇಷನ್ಗಳಿಗೆ, ಮಿನಿಸ್ಟ್ರುಗಳಿಗೆ, ಸ್ವಾಮೀಜಿಗಳಿಗೆ, ಮಠಕ್ಕೆ ಆ ಥರ ಏನನ್ನು ಕೇಳಿದ್ರೆ ಆ ಥರ ನಮ್ಮ ಉದ್ದೇಶ ಇದೆ. ನಮ್ಮ ಮನಸ್ಸಲ್ಲಿ ಇರೋದು ಹೇಳಿದ್ದೀನಿ. ಓಕೆ ಓಕೆ ಸರ್. ನಮಸ್ತೆ. ನಾವು ಶಿಲ್ಘಾಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಕಾಕಚಕೊಂಡಹಳ್ಳಿ ಗ್ರಾಮ, ಭಕ್ತರಳ್ಳಿ ಪಂಚಾಯತಿ, ಜಮ್ಮಕೋಟೆ ಹೋಬಳಿ. ನಮ್ಮ ಹೆಸರು ಬಂದು ರವಿಕುಮಾರ್ ಅಂತ. ನಮ್ಮ ತಂದೆ ತಾಯಿ ಪಿಳ್ಳಮ್ಮ, ನಾಗರಾಜಪ್ಪ. ನಾವು ಒಂದು ಕುಟುಂಬದವರು. ನಾವು ಅಲ್ಲಿಂದ ಇದನ್ನು ನಮ್ಮ ಮನೆಯಲ್ಲಿ ಸಾಕೊಂಡಿದ್ದೀರಿ. ಇದು ಒಳ್ಳೆ ತುಪ್ಪ, ಬೆಣ್ಣೆ, ಮೊಸರು, ಹಾಲು ಎಲ್ಲ ನಮ್ಮ ಮನೆಗೆ ಉಪಯೋಗಿಸ್ಕೊಂತೀರಿ. ಬೇರೆಯವ್ರಿಗೆ ಬೇಕಂದರೆ ಕೊಡ್ತೀರಿ. ಮತ್ತು ತುಪ್ಪ ಎಲ್ಲ ಯಾರಾದ್ರು ಮಿನಿಸ್ಟ್ರು, MLA, ನಮ್ಮ ರಿಲೇಷನ್ ಯಾರಾದರೂ ಕೇಳಿದರೆ ಮಕ್ಕಳಿಗೆ ಒಳ್ಳೆ ತುಪ್ಪ ಎಲ್ಲ ಒಳ್ಳೆಯದು, ಒಳ್ಳೆ ಫುಡ್ಡು, ಒಳ್ಳೆ ಆರೋಗ್ಯವಾಗಿರ್ತದೆ. ಮೊಸರು ಎಲ್ಲ ತಿಂದರೆ, ಮಜ್ಜಿಗೆ ಮಾಡ್ಕೊಂಡು ತಿಂದರೆ, ತುಪ್ಪ ಎಲ್ಲ ದೇಹಕ್ಕೆಲ್ಲ ಒಳ್ಳೆ ತಂಪು. ಅದರಿಂದ ಇದಕ್ಕೆ ಒಳ್ಳೆ ಫುಡ್ ಕೊಡ್ತೀರಿ. ಬೂಸ, ಹಿಂಡಿ, ಒಳ್ಳೆ ಮೇವು ಡೈಲಿ ವಾಶ್ ಮಾಡಿ ಇದನ್ನು ಒಳ್ಳೆ ಅಲಂಕಾರ ಮಾಡಿ ನಾವು ಚೆನ್ನಾಗಿ ನಮ್ಮ ಮನೆ ಮಗಳ ಥರ, ನಮ್ಮ ಮನೆ ದೇವತೆ ಥರ, ನಮ್ಮೂರ ದೇವತೆ ಥರ ಕಾಪಾಡ್ಕೊಂಡು ಇದನ್ನು ನಾವು ನಮ್ಮ ಮನೆಯಲ್ಲಿ ಬೆಳೆಸ್ಕೊಂಡು ನಮ್ಮ ಮಕ್ಕಳಿಗೆ, ನಮ್ಮ ತಂದೆ ತಾಯಿ ಎಲ್ಲರೂ ನೋಡ್ಕೊತಾರೆ. ನಾವಿಲ್ಲ ಅಂದ್ರೂ ನಾವು ಚೆನ್ನಾಗಿ ಇದನ್ನು ಕಾಪಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಸುಗ್ಗಿ ನಮ್ಮ ಕೃಷ್ಣ ಬೈರೇಗೌಡರು, ನಾವು ಅವ್ರಿಗೆ ಕುಕ್ಕಾಗಿದ್ರಿ 15-20 ವರ್ಷದಿಂದ. ಅವ್ರಿಗೆ ಗೊತ್ತಿರೋರು ನಾವು ಅವ್ರ ಮನೆಯಲ್ಲಿ ಕುಕ್ಕಿಂಗ್ ಕೆಲಸನೂ ಮಾಡ್ತೀನಿ. ಮತ್ತು ಇದು ವ್ಯವಸಾಯ. ಊರಿಗೆ ಹೋದಾಗೆಲ್ಲ ಹಸು, ದನ, ಕುರಿ, ಮೇಕೆ ಎಲ್ಲ ಮೇಯಿಸ್ತೀರಿ. ನಮ್ಮ ಅಣ್ಣ ಎಲ್ಲ ನೋಡ್ಕೊತಾರೆ. ಅದಕ್ಕೆ ಇವತ್ತು ಹಬ್ಬಕ್ಕೆ ಅಂತೇಳಿ ಇಲ್ಲಿ ತಗೊಂಬಂದಿದ್ರಿ. ನಾವು ಚೆನ್ನಾಗಿ ಇದನ್ನು ಕಾಪಾಡ್ಕೊಂಡು ನಮ್ಮ ಪ್ರಕೃತಿಗೆ ಒಳ್ಳೆ ತಳಿ ಇದು. ಅದರಿಂದ ನಾವು ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ ಸರ್. ಈಗ ಇದು ಇವಾಗ ನಮ್ಮ ಹತ್ರ ಬಂದು ಒಂದು 3 ವರ್ಷ ಆಯಿತು. ಹಾಂ, ಒಂದು 10 ವರ್ಷ ಆಗಿದೆ. ನಾವು ಇದೇನು ಲೆಕ್ಕ ಹಾಕಿಲ್ಲ. ಇದು ನಾಟಿ ತಳಿ ಅಂತ. ನಾಟಿನೇ. ಹಾಂ, ಇದು ಮಾಮೂಲಿ ಮಲೆನಾಡು ಥರನೇ. ಮಾಮೂಲಿ ನಮ್ಮ ಹಸುಗಳಿಗಿಂತ ಸ್ವಲ್ಪ ಕುಳ್ಳ ಆಗಿರ್ತದೆ. ಹಾಲು ಹಾಂ 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 ಇಲ್ಲ, ಮಲೆನಾಡು ಅಂದರೆ ನಮ್ಮ ನಾಟಿ ಹಸುವಲ್ಲಿ ಹುಟ್ಟಿರೋದು, ನಮ್ಮ ಮನೆಗಳಲ್ಲಿ ಹುಟ್ಟಿರೋದು. ಅದರಿಂದ ನಾವು ಚೆನ್ನಾಗಿ ಸಾಕೊಂಡು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಹಾಂ, ಕೊಡುತ್ತೆ. ಇನ್ನೂ ದೊಡ್ಡದಾಗಬೇಕು, ಇನ್ನೂ 7 ತಗೋಬೇಕು. ಆಮೇಲೆ ಇದು ಹಾಲು ಕೊಡುತ್ತೆ. ಇನ್ನೂ ಒಂದು 5-10 ವರ್ಷ ಸಾಕಬೇಕು. ಆಮೇಲೆ ಇದರಿಂದ ನಾವು ಫಲ ತಗೊಂತೀರಿ. ಇವಾಗ ಚಿಕ್ಕದು ದೊಡ್ಡದಾಗುತ್ತೆ. ನಾವು ಇಲ್ಲಿ ಒಂದೇ ತಂದಿರೋದು. ನೆಕ್ಸ್ಟು ಇನ್ನೂ ಇದರಿಂದ ಬೆಳೀತಾವೆ, ಉತ್ಪತ್ತಿ ಆಗ್ತಾವಲ್ಲ, ಅವನ್ನೆಲ್ಲ ಸಾಕೊಂಡು ಹಂಗೆ ಇದು ಬಿತ್ತನೆ ಮುಂದೆ ಮಾಡ್ಕೊಂಡು ಯಾರಾದರೂ ಕೇಳಿದರೆ ಅವ್ರು ದಾನವಾಗಿ ಕೊಡ್ತೀರಿ ನಾವು. ಹಂಗೆ ನಮ್ಮದು ಉದ್ದೇಶ ಇದೆ. ಓಕೆ ಸರ್. ಹಾಂ, ದಾನವಾಗಿ ಕೊಡ್ತೀರಿ. ಬೇಕಂದರೆ ಯಾರಾದರೂ ನಮ್ಗೆ ಗೊತ್ತಿರೋ ರಿಲೇಷನ್ಗಳಿಗೆ, ಮಿನಿಸ್ಟ್ರುಗಳಿಗೆ, ಸ್ವಾಮೀಜಿಗಳಿಗೆ, ಮಠಕ್ಕೆ ಆ ಥರ ಏನನ್ನು ಕೇಳಿದ್ರೆ ಆ ಥರ ನಮ್ಮ ಉದ್ದೇಶ ಇದೆ. ನಮ್ಮ ಮನಸ್ಸಲ್ಲಿ ಇರೋದು ಹೇಳಿದ್ದೀನಿ. ಓಕೆ. ಬೇರೆ ಕಡೆ ಎಷ್ಟು ಹಸುಗಳು ನಾವು ಇವಾಗ ನಮ್ಮ ಮನೆ ಸಾಕೊಂಡಿದ್ರೆ ಕೇಳ್ದಾಗ ಕೊಡ್ತೀರಿ. ಹಳ್ಳಿ ಕಡೆ ನಮ್ಮ ಸಂಬಂಧಿಕರು, ರೈತರು ಅವ್ರು ಇವ್ರು ಬಂದು ಕೇಳ್ತಾರೆ, ಕುರಿ ಬೇಕು, ಮೇಕೆ ಬೇಕು, ನಿಮ್ಮ ಬಿತ್ತನೆ ಚೆನ್ನಾಗೈತೆ, ನಿಮ್ಮದೆಲ್ಲ ನಾವು ತಳಿ ನಮಗೆ ಒಳ್ಳೇದಾಗ್ತದೆ ಅಂತ ತಗೊಂಡು ಹೋಗ್ತಾರೆ. ಹಂಗೆ ಕೊಡ್ತೀರಿ ಸರ್ ನಾವು. ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ. ಹಾಂ, ಹಿಂಡಿಯೆಲ್ಲ ಏನು ಕೊಡ್ತೀರಿ? ಇದು ಬೂಸ, ಹಿಂಡಿ, ಒಂದು ದಿವಸ ಹಸಿ ಮೇವು ಹಾಕ್ತೀರಿ. ಸಿಮುಲ್ಲು, ಜೋಳಕಡ್ಡಿ, ಪಾರಾಮುಲ್ಲು ಅದೆಲ್ಲ ಬೆಳೆದಿರ್ತೀರಿ ಊರಲ್ಲಿ. ಅದು ನಮ್ಮ ಮನೇಲಿ ಕಂಬಳಿ ಸೊಪ್ಪು, ಹುಳ ಎಲ್ಲ ಮೇಯಿಸ್ತೀರಿ, ಸೊಪ್ಪು ಅದೆಲ್ಲ ಹಾಕ್ತೀರಿ. ಹಂಗಾಗಿ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ಇದು ಒಂದು 8 ಲೀಟ್ರು 10 ಲೀಟ್ರು ನಾವು ಹೆಂಗೆ ಸಾಕ್ಕಂತೀರಿ, ಹೆಂಗೆ ಬೂಸ, ಹಿಂಡಿ, ಮೇವು ಹೆಂಗೆ ಕೊಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೇಟಾ? ನಾವು ರೇಟೆಲ್ಲ ಅದೆಲ್ಲ ಹೇಳಲ್ಲ, ಮಾರಕ್ಕೆ ಬಂದಿಲ್ಲ. ಇದು ಎಬ್ಸಿಕ್ಯೂಷನ್ ಅಂತ. ಈ ಬೆಲೆ ಎಲ್ಲ ಹೇಳಲ್ಲ, ಹೇಳಿದ್ರಲ್ಲ ನಾವು ಮಾರಲ್ಲ. ದಾನವಾಗಿ ಕೇಳಿದ್ರೆ ಕೊಡ್ತೀರಿ. ಮಠಕ್ಕೆ, ದೇವಸ್ಥಾನ, ಸಂಘ ಸಂಸ್ಥೆಗಳಿಗೆ ಯಾರಾದರೂ ಆ ಥರ. ನೋಡ್ಕೊಂಡಿದ್ದೀವಿ. ಇಲ್ಲ, ಅವ್ರು ಏನಾದರೂ ಕೊಡ್ತಾರೆ ಗಿಫ್ಟ್ ಥರ, ನಾವು ಗಿಫ್ಟ್ ಥರ ಕೊಡ್ತೀರಿ ಅಷ್ಟೇ. ನಾವೇನು ಕಂಡೀಷನ್ ಆ ಥರ ಏನು ಮಾತಾಡೋದು. ಅದು ದನ, ಕುರಿ ಅವೆಲ್ಲಾದರೂ ವ್ಯಾಪಾರ ಬೇರೆ, ಇದು ಬೇರೆ. ನಮ್ಮದು ಇಲ್ಲ, ನಾವು ಜಾಸ್ತಿ ಇದ್ದರೆ ನಮ್ಮಲ್ಲೇ ಇದ್ದರೆ ಕರುಗಳು ಕೊಡ್ತೀರಿ. ಸಾಕಾಗಿಲ್ಲ, ಮೇವು ಏನಾದರೂ ಬರಗಾಲ ಬಂದರೆ ಮತ್ತು ಮಳೆ ಬೆಳೆ ಇಲ್ದಿರಾದಾಗ ಜಾಸ್ತಿ ಇದ್ದಾಗ ಕೊಡ್ತೀರಿ. ಇಲ್ಲ ಅಂದರೆ ನಾವೇ ಸಾಕತ್ತೀರಿ ಹಂಗೆ. ನಮಗೆ ಜಾಸ್ತಿ ಅನಿಸಿದ್ರೆ ತಾನು ಇನ್ನೊಬ್ರು ಕೊಡೋಕ್ಕಾಗೋದು. ಇದು ರೈಟ್ ನ್ಯೂಸ್.